Hello students, welcome back to my English grammar class. I am Neeling Lecture from Diamond High School Kannada Medium College. In the last period, we discussed about the grammar topic, ways of the word. But yesterday, many students asked me the only question, sir, ನಮಗೆ ತಿಳಿದಿಲ್ಲ ರೀ. So today I would like to repeat the same thing, same example, same topic. Ways of the word ಅಂದ್ರೆ ಅರ್ಥ ಕ್ರಿಯಾಪದದ ಬಳಕೆ. Word plays an important role in a sentence. ಯಾವುದೇ ಭಾಷೆ ಅಲ್ಲಿ ಕ್ರಿಯಾಪದ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ವಾಕ್ಯ ಅರ್ಥಪೂರ್ಣ ಆಗಬೇಕು, ವಾಕ್ಯದ ಸಂದೇಶ ಸರಿಯಾಗಿ ಇನ್ನೊಬ್ಬರಿಗೆ ಮುಟ್ಟಬೇಕು ಅಂದ್ರೆ ಆ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಕ್ರಿಯಾಪದ ಸೂಕ್ತ ಕಾಲ ಮತ್ತೆ ಸಬ್ಜೆಕ್ಟ್ ಅನ್ನ ಅವಲಂಬಿಸಿರ್ಬೇಕು ಅಂತ. ಕ್ರಿಯಾಪದದ ಬಳಕೆ ನಾವು ಎರಡು ರೀತಿಯಿಂದ ಮಾಡ್ತೀವಿ. We can write a sentence in two different types. We can write a sentence in active voice. We can also write the same sentence in the same tense with the same meaning in passive. ಒಂದು ವಾಕ್ಯ ನಾವು ಆಕ್ಟಿವ್ ವಾಯ್ಸ್ ನಲ್ಲಿ ಕ್ರಿಯಾಪದ ಬಳಸಿಕೊಂಡು ವಾಕ್ಯ ಮಾಡ್ತೀವಿ, ಮತ್ತೆ ಅದೇ ಕಾಲದಲ್ಲಿ ಅದೇ ರೀತಿಯ ಅರ್ಥ ಕೊಡ್ತಕ್ಕಂತಹ ಪ್ಯಾಸಿವ್ ವಾಯ್ಸ್ ನಲ್ಲಿನೂ ಕೂಡ ಕ್ರಿಯಾಪದವನ್ನು ಬಳಸ್ತೀವಿ. ಸ್ವಲ್ಪ ಬೇಗ ಕನ್ನಡದಲ್ಲಿ ತಿಳ್ಕೊಳ್ಳೋಣ. ತಿನ್ನುತ್ತಾನೆ, ತಿನ್ನುತ್ತಾಳೆ, ತಿನ್ನುವುದು. This word is used in active voice. ಈ ರೀತಿಯ ಕ್ರಿಯಾಪದ ಬಳಸುವುದು ನಾವು ಆಕ್ಟಿವ್ ವಾಯ್ಸ್ ನಲ್ಲಿ. ತಿನ್ನಲ್ಪಟ್ಟಿತು, ಈ ಕ್ರಿಯಾಪದ ಬಳಸಿದ್ದು ಪ್ಯಾಸಿವ್ ವಾಯ್ಸ್ ನಲ್ಲಿ. ಇದು ವ್ಯತ್ಯಾಸ. ಬರೆಯುತ್ತಾನೆ ಆಕ್ಟಿವ್ ವಾಯ್ಸ್, ಬರೆಯಲ್ಪಡುವುದು ಪ್ಯಾಸಿವ್ ವಾಯ್ಸ್. ಕುಡಿಯುತ್ತಾಳೆ ಆಕ್ಟಿವ್ ವಾಯ್ಸ್, ಕುಡಿಯಲ್ಪಡುವುದು ಪ್ಯಾಸಿವ್ ವಾಯ್ಸ್. ಹೀಗೆ ಒಂದು ವಾಕ್ಯ ನಾವು ಅದೇ ಕಾಲದಲ್ಲಿ ಅದೇ ರೀತಿ ಅರ್ಥ ಕೊಡ್ತಕ್ಕಂತಹ ವಾಕ್ಯಗಳನ್ನು ಎರಡು ರೀತಿಯ ಕ್ರಿಯಾಪದವನ್ನು ಬಳಸಿಕೊಂಡು ನಾವು ರಚನೆಯನ್ನು ಮಾಡಬಹುದು. ಹಾಗಾಗಿ ಇಲ್ಲಿ ವೈಸ್ ಆಫ್ ದ ವರ್ಡ್ ನಲ್ಲಿ ಎರಡು ಪ್ರಕಾರಗಳಿವೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಆಕ್ಟಿವ್ ವಾಯ್ಸ್ ಮತ್ತೆ ಇನ್ನೊಂದು ಪ್ಯಾಸಿವ್ ವಾಯ್ಸ್. ಈ ಒಂದು ಭಾಗ ways of the word gives us a basic knowledge how to construct, how to write a sentence meaningfully. ಇದರ ಒಂದು ವಾಕ್ಯ ರಚನೆಯ ತಳಪಾಯವನ್ನು ಅಡಿಪಾಯವನ್ನು ಕಲಿಸಿಕೊಡ್ತಕ್ಕಂತಹ ಭಾಗ ಇದಾಗಿದೆ. Ways of the word is an interesting topic and an important topic. ಈ ಒಂದು ಭಾಗವನ್ನು ನಾವು ಕಲಿತಾ ಇದ್ರೆ ಆನಂದ ಬರುತ್ತೆ, ಇಂಟ್ರೆಸ್ಟಿಂಗ್ ಇದೆ.
ವಾಕ್ಯ ಮಾಡಲಿಕ್ಕೆ ಬರುತ್ತೆ, ಇಂಪಾರ್ಟೆಂಟ್ ಅಂತ. ಅಲ್ಲದೆ ನಿಮಗೆ ಪ್ರತಿ ಟೆಸ್ಟ್ನಲ್ಲಿ, ಪ್ರತಿ ಮಂತ್ಲಿ ಟೆಸ್ಟ್ ಆಗಿರ್ಬೋದು, ಕ್ವಾರ್ಟರ್ಲಿ ಇರ್ಬೋದು, ಮಿಡ್ ಟರ್ಮ್ ಇರ್ಬೋದು, ಆನ್ಯುವಲ್ ಇರ್ಬೋದು, ಎಲ್ಲಾ ಕಡೆಗೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳೇ ಕೇಳ್ತಾರ. ಹಾಗಾಗಿ ಈ ಒಂದು ಭಾಗ ಕಲಿಲೇಬೇಕಾಗಿದೆ, ತಿಳ್ಕೊಳ್ಳೇಬೇಕಾಗಿದೆ, ಅರ್ಥ ಮಾಡ್ಕೊಳ್ಳೇಬೇಕು. ಒಂದ್ ವೇಳೆ ಈ ಭಾಗ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಲಿಕ್ಕೆ ನಮಗೆ ಬರದೇ ಇಲ್ಲ. ನಾವು ಇಂಗ್ಲಿಷ್ ನಲ್ಲಿ ಏನು ಕಲಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಂಟ್ರೆಸ್ಟಿಂಗ್ ಇದೆ, ಇಂಪಾರ್ಟೆನ್ಸ್ ಇದೆ. ಇಲ್ಲಿ ಪರೀಕ್ಷೆಯಲ್ಲಿ ಬೀಳೋ ಭಾಗ ಹೇಗೆ ಅಂದ್ರೆ, ಆಕ್ಟಿವೈಸ್ ನಲ್ಲಿ ವಾಕ್ಯ ಕೊಟ್ಟಿರುತ್ತೆ, ಆಕ್ಟಿವೈಸ್ ನಲ್ಲಿ ಕೊಟ್ಟಿರ್ತಕ್ಕಂತಹ ವಾಕ್ಯಕ್ಕೆ ಚೇಂಜ್ ಇಂಟು ಪ್ಯಾಸಿವೈಸ್ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ. ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನಮಗೆ ವಾಕ್ಯ ರಚನೆಯ ಒಂದು ಬೇಸಿಕ್ ನಾಲೆಜ್ ಸಿಗುತ್ತೆ ಅಂತೆ ನಾವು ಇದನ್ನ ಚೆನ್ನಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ಮೊದಲಿಗೆ ನಮ್ಮೆಲ್ಲರಿಗೂ ಗೊತ್ತಿದೆ ಟೆನ್ಸ್ ನಲ್ಲಿ ಎಷ್ಟು ಒಂದು ಗೊತ್ತಿದೆ ನಿಮಗೆ. 3 ಟೆನ್ಸ್ ಅದು, ಒಂದು ಪ್ರೆಸೆಂಟ್ ಟೆನ್ಸ್, ಇನ್ನೊಂದು ಪಾಸ್ಟ್ ಟೆನ್ಸ್, ಇನ್ನೊಂದು ಫ್ಯೂಚರ್. ಇದರ ಮುಂದಿನ ಭಾಗವು ನಿಮಗೆ ಗೊತ್ತಿದೆ. ಪ್ರೆಸೆಂಟ್ ನಲ್ಲಿ ಎಷ್ಟು ಭಾಗ? ಪ್ರೆಸೆಂಟ್ ನನಗೆ ಪ್ರೆಸೆಂಟ್ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ಮತ್ತೆ 4 ಭಾಗ. ಪ್ರೆಸೆಂಟ್ ನಲ್ಲಿ ಎಷ್ಟು ಭಾಗ? 4 ಭಾಗಗಳಿವೆ. ಎಲ್ಲದರಲ್ಲೂ 4 ಭಾಗ ಇದೆ. ಇವತ್ತು ನಾವು today we will discuss about the tense present indefinite. The same tense is also called as simple present tense. ಇದಕ್ಕೆ ಎರಡು ಹೆಸರು, ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕರೀತೀವಿ, ಇನ್ನೊಂದು ಪ್ರೆಸೆಂಟ್ ಇಂಡೆಫಿನಿಟ್ ಅಂತ ಕರೀತೀವಿ. ಈ ಒಂದು ಟೆನ್ಸ್ ನಲ್ಲಿ ಮೊದಲು ನಾವು ತಿಳ್ಕೊಳ್ಬೇಕಾಗಿದ್ದೇನು? ವಾಕ್ಯದ ರಚನೆ, ಆಮೇಲೆ ಕ್ರಿಯಾಪದದ ಬಳಕೆ. ಒಂದು ಟೆನ್ಸ್ ಅನ್ನು ನಾವು ತಿಳ್ಕೊಳ್ಬೇಕು ಅಂದ್ರೆ ಆ ಟೆನ್ಸ್ ನಲ್ಲಿ ಯಾವ ಕ್ರಿಯಾಪದಗಳನ್ನು ಬಳಸಬೇಕು ಮತ್ತೆ ಶಬ್ದಗಳನ್ನ ಯಾವ ರೀತಿ ಜೋಡಿಸಬೇಕು, ಇದು ಒಂದು ವಾಕ್ಯ ರಚನೆಯನ್ನ ನಾವು ಗಟ್ಟಿ ಮಾಡ್ಕೊಳ್ಬೇಕಾದ್ರೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ನೋಡಿ, ಇದು ಒಂದು ಸೆಂಟೆನ್ಸ್ ಇದೆ. ಹಾಗೆ ರಾಮ ಪೋಸ್ಟ್ ದ ಲೆಟರ್ ಅಂತ ನಾನು ಸೆಂಟೆನ್ಸ್ ಬರ್ತೀನಲ್ವಾ, ಈ ಸೆಂಟೆನ್ಸ್ ಇದೆ. ಸೆಂಟೆನ್ಸ್ ನಲ್ಲಿ ಭಾಗ ಎಷ್ಟು? ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ, ಕಾಂಪ್ಲಿಮೆಂಟ್ ಇರುತ್ತೆ. ಆದ್ರೆ ನಾವು ಇವತ್ತಿನ ಪೀರಿಯಡ್ ಕಾಂಪ್ಲಿಮೆಂಟ್ ಭಾಗ ಬೇಡ. ನಾಳಿನ ಪೀರಿಯಡ್ ನಲ್ಲಿ ಈ ವಾಕ್ಯ ರಚನೆಯಲ್ಲಿ ಕಾಂಪ್ಲಿಮೆಂಟ್ ಕೂಡ ತಗೊಳ್ಳೋಣ. ಈಗಿಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಸಬ್ಜೆಕ್ಟ್. ಅಂದ್ರೆ ಇಲ್ಲಿ ಮೊದಲು ಬಂದಿದ್ದು ಯಾವುದು? ರಾಮ. ಅಂದ್ರೆ ಇದು ಸಬ್ಜೆಕ್ಟ್ ಇದೆ ಅಂತ ನಾವು ಗೊತ್ತು ಮಾಡ್ತೀವಿ. ಅತ್ಯಂತ ಮಹತ್ವದ ನೆನಪಿಟ್ಕೊಳ್ಬೇಕು. ದ ಸ್ಟ್ರಕ್ಚರ್ ಆಫ್ ಅ ಸೆಂಟೆನ್ಸ್, the whole structure of a sentence depends on its subject ಅನ್ನೋದನ್ನ ನೆನಪಿಟ್ಕೊಳ್ಳಿ. The whole structure of this sentence depends on its subject. ಅಂದಮೇಲೆ ಸಬ್ಜೆಕ್ಟ್ ಬಗ್ಗೆ ನಾವೇನು ತಿಳ್ಕೊಳ್ಬೇಕು? ಸಬ್ಜೆಕ್ಟ್ ಅಲ್ಲಿ 2 ಪ್ರಕಾರಗಳಿವೆ ಅನ್ನೋದನ್ನ ತಿಳ್ಕೊಳ್ಳಿ. ಹಾಗೆ ವಾಯ್ಸ್ ಆಫ್ ದ ವರ್ಬ್ ನಲ್ಲಿ 2 ಪ್ರಕಾರ, ಆಕ್ಟಿವೈಸ್ ಮತ್ತೆ ಇನ್ನೊಂದು ಪ್ಯಾಸಿವೈಸ್.
ಟೆನ್ಸ್ ನಲ್ಲಿ ಮೂರು ಪ್ರಕಾರ: ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಮತ್ತೆ ಒಂದೊಂದರಲ್ಲಿ ನಾಲ್ಕು ಭಾಗ: ಇಂಡೆಫಿನಿಟ್, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್. ಹಾಗೆಯೇ ಈ ಇಡೀ ವಾಕ್ಯದ ರಚನೆ ಅವಲಂಬಿಸಿದ್ದು ಯಾರ ಮೇಲೆ? ಸಬ್ಜೆಕ್ಟ್ ಮೇಲೆ. ಸಬ್ಜೆಕ್ಟ್ ನಲ್ಲಿ ಎರಡು ಪ್ರಕಾರ. ಸಬ್ಜೆಕ್ಟ್ ನಲ್ಲಿ ಎರಡು ಪ್ರಕಾರ ಯಾವುವು? ಸಬ್ಜೆಕ್ಟ್ ನಲ್ಲಿ ಎರಡು ಪ್ರಕಾರ ಯಾವುವು ಅಂದ್ರೆ, ಕೆಲವೊಂದು ಸಬ್ಜೆಕ್ಟ್ ಆಕ್ಟಿವ್ ಆಗಿರ್ತವು, ಇನ್ನು ಕೆಲವೊಂದು ಸಬ್ಜೆಕ್ಟ್ ಇನ್ಆಕ್ಟಿವ್ ಆಗಿರ್ತವು ಅನ್ನೋದನ್ನ ನಾವು ನೆನಪಿಟ್ಕೊಳ್ಳೋಣ. ಸಬ್ಜೆಕ್ಟ್ ಹೇಗಿರ್ತವು? ಎರಡು ಪ್ರಕಾರ. ಕೆಲವೊಂದು ಸಬ್ಜೆಕ್ಟ್ ಆಕ್ಟಿವ್ ಆಗಿರ್ತವೆ, ಕೆಲವೊಂದು ಸಬ್ಜೆಕ್ಟ್ ಇನ್ಆಕ್ಟಿವ್ ಆಗಿರ್ತವು. ಇಷ್ಟು ನೆನಪಿಟ್ಕೊಳ್ಳಿ. ಅದು ಇನ್ಆಕ್ಟಿವ್ ಸಬ್ಜೆಕ್ಟ್ ಯಾವುದು, ಆಕ್ಟಿವ್ ಸಬ್ಜೆಕ್ಟ್ ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕು ಅಂದ್ರೆ ಇಲ್ಲಿ ಬರ್ಬೇಕು ನಾವು. ಈಗ ಸಬ್ಜೆಕ್ಟ್ ನಂತರ ಬರ್ತಕ್ಕಂಥ ಭಾಗ ಯಾವುದು? ವರ್ಬ್ ಭಾಗ ಇದೆ. ಇಲ್ಲಿ ವರ್ಬ್ ಪೋಸ್ಟ್ ಅಂತ ಇದೆ, ಸರಿನಾ? ಇಲ್ಲಿ ಒಂದು ಕೆಲಸ ನಡೀತಾ ಇದೆ. ವರ್ಬ್ ಭಾಗದಲ್ಲಿ ಏನು ನಡೀತಾ ಇದೆ? ಸಮಥಿಂಗ್ ಈಸ್ ಗೋಯಿಂಗ್ ಆನ್ in the verb. Verb shows that something is going on. ಕ್ರಿಯಾಪದ ಏನು ತೋರಿಸ್ಕೊಡುತ್ತೆ? ಏನೋ ನಡೀತಾ ಇದೆ, ಕೆಲಸ ನಡೀತಾ ಇದೆ, ಕಾರ್ಯ ನಡೀತಾ ಇದೆ, ಅಥವಾ ನೇಚರ್ ಇರ್ಬೋದು, ಬಿಹೇವಿಯರ್ ಇರ್ಬೋದು, ವರ್ಕ್ ಇರ್ಬೋದು, ಅಲ್ಲಿ ನಡೀತಾ ಇದೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಈಗ ರಾಮ ಆಕ್ಟಿವ್ ಸಬ್ಜೆಕ್ಟ್ ಇದೆಯಾ, ಇನ್ಆಕ್ಟಿವ್ ಸಬ್ಜೆಕ್ಟ್ ಇದೆಯಾ ತಿಳ್ಕೊಳ್ಬೇಕಾಗಿದೆ ನಮಗೆ. ಯಾಕೆ? ಸಬ್ಜೆಕ್ಟ್ ನಲ್ಲಿ ಎರಡು ಪ್ರಕಾರ: ಕೆಲವೊಂದು ಸಬ್ಜೆಕ್ಟ್ ಆಕ್ಟಿವ್ ಆಗಿರ್ತವು, ಇನ್ನು ಕೆಲವೊಂದು ಸಬ್ಜೆಕ್ಟ್ ಇನ್ಆಕ್ಟಿವ್ ಆಗಿರ್ತವು. ಇಲ್ಲಿ ಬಂದಿರತಕ್ಕಂತಹ ಸಬ್ಜೆಕ್ಟ್ ರಾಮ ಆಕ್ಟಿವ್ ಇದೆನಾ, ಇನ್ಆಕ್ಟಿವ್ ಇದೆನಾ, ಯಾವ ಆಧಾರದ ಮೇಲೆ ನಾವು ಹೇಳಬೇಕು? ಸಿಂಪಲ್ ಆಗಿ ನಾವು ನೆನಪಿಟ್ಕೊಳ್ಬೇಕು, ಇಲ್ಲೇನು ವರ್ಬ್ ನಲ್ಲಿ ಕೆಲಸ ನಡೀತಾ ಇದೆ, ವರ್ಬ್ ನಲ್ಲಿ ಕ್ರಿಯೆ ನಡೀತಾ ಇದೆ. ಆ ಕ್ರಿಯೆ ಮಾಡತಕ್ಕಂತಹ ವ್ಯಕ್ತಿ ಮಾಡತಕ್ಕಂಥದ್ದು ಸಬ್ಜೆಕ್ಟ್ ನ ಸ್ಥಾನದಲ್ಲಿ ಇದ್ರೆ ಅದಕ್ಕೆ ನಾವೇನಂತೀವಿ? ಆಕ್ಟಿವ್ ಸಬ್ಜೆಕ್ಟ್ ಇದೆ ಅಂತ ಕರೀತೀವಿ. ಅಂದ್ರೆ ಇಲ್ಲಿ ಪೋಸ್ಟ್ ಮಾಡತಕ್ಕಂಥವರು ರಾಮ ತಾನೆ. ಹಾಗಾಗಿ ಈ ಸಬ್ಜೆಕ್ಟ್ ನಲ್ಲಿ ರಾಮ ಆಕ್ಟಿವ್ ಆಗಿರೋದ್ರಿಂದ the structure of the whole sentence should be written in active voice. ಇಲ್ಲಿ ನೋಡಿ, ನಾನು ಮೊದಲೇನೆ ಹೇಳಿ, the structure of a whole sentence depends on its subject ಅಂತೆ. ವಾಕ್ಯದ ರಚನೆ ಪೂರ್ತಿ ಅವಲಂಬಿಸಿದ್ದು ಸಬ್ಜೆಕ್ಟ್ ಮೇಲೆ. In this sentence Rama is active subject. ಹಾಗಾಗಿ the structure of the sentence should be in active voice. ಹಾಗಾಗಿ ಈ ವಾಕ್ಯ ಆಕ್ಟಿವ್ ವಾಯ್ಸ್ ನಲ್ಲಿ ಇದೆ. ಈಗ ನಾವು ಕಲಿತಾ ಇದ್ದೀವಿ ಯಾವುದು? ಪ್ರೆಸೆಂಟ್ ಇಂಡೆಫಿನಿಟ್. ಪ್ರೆಸೆಂಟ್ ಇಂಡೆಫಿನಿಟ್ ನಲ್ಲಿ ಎರಡು ರೀತಿಯ ವರ್ಬ್ ಅನ್ನು ಬಳಸ್ತೀವಿ ನೋಡಿ. ವರ್ಬ್ ನಂಬರ್ 1 ಅಂದ್ರೆ ಪ್ರೆಸೆಂಟ್ ಫಾರ್ಮ್, ಅಥವಾ ವರ್ಬ್ ನಂಬರ್ 1 ಎಸ್ ಎಂಡಿಂಗ್ ಅಂತ ಇದೆ. ಅಂದ್ರೆ ಪ್ರೆಸೆಂಟ್ ಇಂಡೆಫಿನಿಟ್ ನಲ್ಲಿ ಇನ್ ದ ಪ್ರೆಸೆಂಟ್ ಇಂಡೆಫಿನಿಟ್ we use two different words. One is word number 1 present form, another one ascending word. ಎರಡು ರೀತಿಯ ವರ್ಬ್ ಅನ್ನು ಬಳಸ್ತೀವಿ. ಕನ್ಫ್ಯೂಸ್ ಆಯ್ತು ಮತ್ತೆ, ಇಲ್ಲಿ ನಾವು ಯಾವಾಗ ಬಳಸಬೇಕು, ಅಲ್ಲಿ ನಾವು ಯಾವಾಗ ಬಳಸಬೇಕು ಅದನ್ನು ತಿಳ್ಕೊಳ್ಬೇಕು ಅಂದ್ರೆ ಅಗೇನ್ we should go to the subject. ಮತ್ತೆ ನಾವು ಬರೋದಲ್ಲಿ ಸಬ್ಜೆಕ್ಟ್ ಗೆ. ಸಬ್ಜೆಕ್ಟ್ ನಲ್ಲಿ ಮತ್ತೆ ಎರಡು ಪ್ರಕಾರ. ನಾವು ಈಗಾಗಲೇ ತಿಳ್ಕೊಂಡಿದ್ದು ಸಬ್ಜೆಕ್ಟ್ ನಲ್ಲಿ ಎರಡು ಪ್ರಕಾರ: ಕೆಲವೊಂದು ಆಕ್ಟಿವ್, ಕೆಲವೊಂದು ಇನ್ಆಕ್ಟಿವ್. ಇನ್ನೊಂದು ಭಾಗದಲ್ಲಿ ಸಬ್ಜೆಕ್ಟ್ ನಲ್ಲಿ ಮತ್ತೆ ಎರಡು ಪ್ರಕಾರಗಳಿವೆ. ನೀವು ಅದನ್ನು ಸಹಜವಾಗಿ ತಿಳ್ಕೊಳ್ಳಿ. ಕೆಲವೊಂದು ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರ್ತವು, ಕೆಲವೊಂದು ಸಬ್ಜೆಕ್ಟ್ ಪ್ಲೂರಲ್ ಆಗಿರ್ತವು. ಇಲ್ಲಿ ರಾಮ ಸಿಂಗ್ಯುಲರ್ ನಂಬರ್ ನಲ್ಲಿದೆ. ನೆನಪಿಟ್ಕೊಳ್ಬೇಕು, ಈ ಎರಡು ವರ್ಡ್ ನಲ್ಲಿ ಎಸೆಂಡಿಂಗ್ ವರ್ಡ್ ಎಲ್ಲಿ ಬಳಸಬೇಕು ಅಂದ್ರೆ ಸಬ್ಜೆಕ್ಟ್ ಪ್ಲೂರಲ್ ಫಾರ್ಮ್ ನಲ್ಲಿ ಇರಬೇಕು. ಎಸೆಂಡಿಂಗ್ ಎಲ್ಲಿ ಬಳಸಬೇಕು? ಸಬ್ಜೆಕ್ಟ್ ಸಿಂಗ್ಯುಲರ್ ಫಾರ್ಮ್ ನಲ್ಲಿ ಇರಬೇಕು. ಸರಿನಾ?
ನಿಮ್ಗೆಲ್ಲ ಅನಿಸ್ತೈತೆ ಕೊನೆಯಲ್ಲಿ ಎಸ್ ಮುಂದೆ ಅದು ಬಹುವಚನ ಇರುತ್ತೆ ಸರ್ ಅಂತ, ಆದ್ರೆ ಅದು ನೌನ್ ನಲ್ಲಿ ಇರುತ್ತೆ. ಇಲ್ಲಿ ವರ್ಬ್ ಇದೆ, ವರ್ಬ್ ನಲ್ಲಿ ಎಸ್ ಎಂಡಿಂಗ್ ಇದೆ ಅಂದ್ರೆ ಅದು ಎಸ್ ಎಂಡಿಂಗ್ ವರ್ಬ್ ಅಗ್ರೀಸ್ ವಿತ್ ದ ಸಿಂಗುಲರ್ ಸಬ್ಜೆಕ್ಟ್ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಇನ್ ದ ಪ್ರೆಸೆಂಟ್ ಇಂಡೆಫಿನಿಟ್ we use verb number 1 s ending verb. Verb number 1 agrees with plural subject. S ending verb agrees with singular subject. ಹಾಗಾಗಿ ಎರಡು ಉದಾಹರಣೆಯನ್ನು ಇಲ್ಲೇನೆ ಬರ್ತಿದ್ದಾರೆ ನೋಡಿ. ಒಂದು, ರಾಮ ಈಸ್ ಇನ್ ಸಿಂಗುಲರ್ ನಂಬರ್, ಹಾಗಾಗಿ ಏನ್ ಮಾಡಿಲ್ಲ ಇಲ್ಲಿ ಎಸ್ ಎಂಡಿಂಗ್ ವರ್ಬ್ ಅನ್ನು ಬಳಸಿನಿ. ಎರಡನೇ ಉದಾಹರಣೆಯಲ್ಲಿ ದ ಫಾರ್ಮರ್ಸ್, the farmers is also subject, is in the place of subject. ಹಾಗಾಗಿ the farm ಇಲ್ಲಿ ವರ್ಬ್ ಏನಿದೆ ಕಲ್ಟಿವೇಟ್. ಕಲ್ಟಿವೇಟ್ ಅಂದ್ರೆ ಊಳ್ತಕ್ಕಂತಹ ಕ್ರಿಯೆ ಯಾರು ಮಾಡ್ತಾರ? ಫಾರ್ಮರೇ ಮಾಡ್ತಾರ. ಹಾಗಾಗಿ ಇಲ್ಲಿ ನಡೀತಕ್ಕಂತಹ ಕ್ರಿಯೆ ಮಾಡ್ತಕ್ಕಂಥವ್ರು ಸಬ್ಜೆಕ್ಟ್ ಸ್ಥಾನದಲ್ಲಿ ಇರೋದ್ರಿಂದ ಫಾರ್ಮರ್ಸ್ ಕೂಡ ಆಕ್ಟಿವ್ ಸಬ್ಜೆಕ್ಟ್ ಆಗಿದೆ. ಹಾಗಾಗಿ ಸಬ್ಜೆಕ್ಟ್ ಆಕ್ಟಿವ್ ಇದ್ರೆ ವಾಕ್ಯ ರಚನೆ ಆಕ್ಟಿವ್ ನಲ್ಲಿ ಇರಬೇಕು. ಸಬ್ಜೆಕ್ಟ್ ಇನ್ಆಕ್ಟಿವ್ ಇದ್ರೆ ವಾಕ್ಯ ರಚನೆ ಪ್ಯಾಸಿವ್ ನಲ್ಲಿ ಇರಬೇಕು. ಇಲ್ಲಿ ಫಾರ್ಮರ್ಸ್ ಅನ್ನೋದು ಪ್ಲೂರಲ್ ನಂಬರ್ ನಲ್ಲಿ ಇರೋದ್ರಿಂದ ಎಸ್ ಎಂಡಿಂಗ್ ವರ್ಬ್ ಡಸಂಟ್ ಅಗ್ರಿ ವಿತ್ ದ ಪ್ಲೂರಲ್ ಸಬ್ಜೆಕ್ಟ್. ಇದೆಲ್ಲ ನೆನಪಿಟ್ಕೊಳ್ಳಿ. ಎಸ್ ಎಂಡಿಂಗ್ ವರ್ಬ್ ಯಾವಾಗಲೂ ಸಿಂಗುಲರ್ ಸಬ್ಜೆಕ್ಟ್ ಜೊತೆ ಇರುತ್ತೆ. ಎಸ್ ಎಂಡಿಂಗ್ ವರ್ಬ್ ಪ್ಲೂರಲ್ ಜೊತೆ ಎಂದೂ ಇರೋದಿಲ್ಲ. ಹಾಗಾಗಿ ರಾಮ ಸಿಂಗುಲರ್ ನಂಬರ್ ಇರೋದ್ರಿಂದ ಎಸ್ ಎಂಡಿಂಗ್ ವರ್ಬ್ ಬಂದಿದೆ. ಫಾರ್ಮರ್ಸ್ ಪ್ಲೂರಲ್ ನಲ್ಲಿರೋದ್ರಿಂದ ವರ್ಬ್ ನಂಬರ್ 1 ಬಂದಿದೆ. ಈಗ ನಾವು ರಚನೆಯಲ್ಲಿ ಸಬ್ಜೆಕ್ಟ್ ಭಾಗ ತಿಳ್ಕೊಂಡಿರಿ, ವರ್ಬ್ ಭಾಗ ತಿಳ್ಕೊಂಡಿರಿ. ವರ್ಬ್ ಮುಂದೆ ಬರ್ತಕ್ಕಂಥ ಭಾಗ ಯಾವ್ದಿದೆ? ಅದು ಆಬ್ಜೆಕ್ಟ್ ಇದೆ. ನಮ್ಗೆ ಈಗಾಗಲೇ ಗೊತ್ತಾಯ್ತು, ಇಲ್ಲಿ ಕಲ್ಟಿವೇಟ್ ವರ್ಬ್ ಇದೆ, ಇಲ್ಲಿ ಪೋಸ್ಟ್ ಇದು ವರ್ಬ್ ಇದೆ, ಆಮೇಲೆ ಇಲ್ಲಿ ಪೇಸ್ ಇದು ವರ್ಬ್ ಇದೆ. ವರ್ಬ್ ಹಿಂದೆ ಇರ್ತಕ್ಕಂಥದ್ದು ಸಬ್ಜೆಕ್ಟ್, ವರ್ಬ್ ಮುಂದೆ ಇರ್ತಕ್ಕಂಥದ್ದು ಆಬ್ಜೆಕ್ಟ್. ಇದು ಭಾಗ ನಾವು ನೆನಪಿಟ್ಕೊಳ್ಬೇಕು. ಈಗ ಪ್ಯಾಸಿವ್ ವಾಯ್ಸ್ ನಲ್ಲಿ ರಚನೆಯನ್ನು ನೋಡೋಣ. ಪ್ಯಾಸಿವ್ ವಾಯ್ಸ್ ನಲ್ಲಿ ಏನ್ ಬರುತ್ತೆ? ಆಬ್ಜೆಕ್ಟ್ ಬಳಸಬೇಕು ಅಂತ ಹೇಳಿದ. ಅಂದ್ರೆ ಇಲ್ಲಿರ್ತಕ್ಕಂತಹ ಆಬ್ಜೆಕ್ಟ್ ಅನ್ನ ಏನ್ ಮಾಡಬೇಕು? ನೀವು ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡಬೇಕು. ಸರಿನಾ? ಈಗ ಇದಕ್ಕಿಂತ ಮುಂಚೆ ಒಂದು ಸರಳವಾದ ವಿಧಾನವನ್ನು ನೆನಪಿಟ್ಕೊಳ್ಳಿ. While changing an active voice into passive voice, we need to understand, we need to remember 5 rules. ಅದನ್ನ ನೆನಪಿಟ್ಕೊಳ್ಳಿ. ಒಂದು, ಆಕ್ಟಿವ್ ವಾಯ್ಸ್ ನಲ್ಲಿ ಇರ್ತಕ್ಕಂತಹ ವಾಕ್ಯಕ್ಕೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಬರಿಬೇಕು, ಬದಲಾಯಿಸಬೇಕು ಅಂದ್ರೆ ನಿಯಮ ಎಷ್ಟು ನೆನಪಿಟ್ಕೊಳ್ಬೇಕು? 5. ಅದರಲ್ಲಿ ಒಂದು ನಿಯಮ, ಇಲ್ಲಿ ಬಂದಿರತಕ್ಕಂತಹ ಆಬ್ಜೆಕ್ಟ್ ಅನ್ನ ಮೊದಲಿಗೆ ಇಟ್ಕೊಂಡು ಅದಕ್ಕೆ ಸಬ್ಜೆಕ್ಟ್ ನಲ್ಲಿ ಪರಿವರ್ತನೆ ಮಾಡಬೇಕು. ಅಂದಮೇಲೆ ಇಲ್ಲಿ ಬಂದಿರತಕ್ಕಂತಹ ಆಬ್ಜೆಕ್ಟ್ ನಾನೇನ್ ಮಾಡೀನಿ? ಇಲ್ಲಿ ತಗೊಂಡಿನಿ, ಆದ್ರೆ ಇದಕ್ಕೆ ನೀವು ಸಬ್ಜೆಕ್ಟ್ ಆಗಿ ಪರಿವರ್ತನೆ ಮಾಡಿದ್ರಿ. ಇದು ಒಂದು ಈಜಿ ಇದೆನಾ? ಇನ್ನ ಎರಡನೇ ರೂಲು, ಬಿ ಭಾವನ ಬಳಸಿ. ಸ್ವಲ್ಪ ತಪ್ಪಿದೆ, ಆಮೇಲೆ ಯೋಚನೆ ಮಾಡೋಣ. ಆಮೇಲೆ ಮೂರನೇದು ವರ್ಡ್ ನಂಬರ್ 3 ತಗೊಳ್ಳಿ. ವರ್ಡ್ ನಂಬರ್ 3 ಅಂದ್ರೆ ಏನು? ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ಅ ವರ್ಡ್ is shortly known as word number 3. ಪಾಸ್ಟ್ ಪಾರ್ಟಿಸಿಪಲ್ ಕ್ಕೆ ಶಾರ್ಟ್ ಫಾರ್ಮ್ ನಲ್ಲಿ ಹೇಳ್ತೀವಿ ವರ್ಡ್ ನಂಬರ್ 3 ಅಂತ. ಅಂದ್ರೆ ಆಕ್ಟಿವ್ ವಾಯ್ಸ್ ನಲ್ಲಿ ನಾವು ವರ್ಡ್ ನಂಬರ್ 1 ಬಳಸಬಹುದು, ಎಸ್ ಎಂಡಿಂಗ್ ಬಳಸಬಹುದು. ಆದರೆ ಪ್ಯಾಸಿವ್ ವಾಯ್ಸ್ ನಲ್ಲಿ ವರ್ಡ್ ನಂಬರ್ 3 ನೇ ಇರಬೇಕು. ಟೆನ್ಸ್ ಯಾವುದೇ ಇರಲಿ, ಪ್ರೆಸೆಂಟ್ ಇರಲಿ, ಪ್ರೆಸೆಂಟ್ ಇಂಡೆಫಿನಿಟ್ ಇರಲಿ, ಪ್ರೆಸೆಂಟ್ ಕಂಟಿನ್ಯೂಸ್ ಇರಲಿ, ಅದು ಪಾಸ್ಟ್ ಟೆನ್ಸ್ ಇರಲಿ. ಬಟ್ in the passive voice we should use a word in its past participle form. ಅದನ್ನ ನಾವು ನೆನಪಿಟ್ಕೊಳ್ಳಬೇಕು. ಈಗ 4ನೇ ನಿಯಮ, ಪ್ರಿಪೋಸಿಷನ್ ಅನ್ನು ಬಳಸಬೇಕು ಅಂತ ಇದೆ.
ಅಂದ್ರೆ while changing a subject into a new object we use a preposition. ಬಳಕೆ ಮಾಡಬೇಕು. by is the commonest use in the passages ಅನ್ನೋದು ನೆನಪಿಟ್ಕೊಳ್ಳಿ. ಪ್ರಿಪೋಸಿಷನ್ ಸೂಟೇಬಲ್ ಇರಬೇಕು. ಆದ್ರೆ ಎಲ್ಲಾ ಕಡೆಗೆ ನಾವು ಬಳಸತಕ್ಕಂಥ ಪ್ರಿಪೋಸಿಷನ್ ಯಾವುದು? ಬೈ. ಹಾಗಾಗಿ ಅಲ್ಲಿ ಬೈ ಅಂತ ಬಳಸಿದ್ದೀವಿ. ಅಂದ್ರೆ ಆಬ್ಜೆಕ್ಟ್ ಇದ್ದಿದ್ದಕ್ಕೆ ನೀವು ಸಬ್ಜೆಕ್ಟ್ ಮಾಡೋದು ಒಂದು ನಿಯಮ ಈಸಿ ಆಯಿತು. ಸಬ್ಜೆಕ್ಟ್ ಇದ್ದಿದ್ದಕ್ಕೆ ಆಬ್ಜೆಕ್ಟ್ ಮಾಡಬೇಕು, ಇದನ್ನು ಎರಡನೇ ನಿಯಮ ಈಸಿನೇ ಇದೆ. ಮೂರನೇ ನಿಯಮ ಬೈ ಬಳಸಬೇಕು, ಅದು ಈಸಿ ಇದೆ. ನಾಲ್ಕನೇ ನಿಯಮ ಇಲ್ಲಿ ಯಾವುದೇ ವರ್ಕ್ ಇರಬಹುದು, ಆದ್ರೆ ಪ್ಯಾಸೇಜ್ ನಲ್ಲಿ ವರ್ಕ್ ನಂಬರ್ 3 ಮಾಡಬೇಕು, ಇದು ಈಸಿ ಇದೆ. ಇನ್ನ ಆಕ್ಟಿವೇಶನ್ ಅಲ್ಲಿ ಇರ್ತಕ್ಕಂತಹ ವಾಕ್ಯ ಪ್ಯಾಸೇಜ್ ಮಾಡಬೇಕು ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಎಲ್ಲಿದೆ? ಮೂರನೇ ನಿಯಮ ಬೈಯದ ಬಳಕೆ. ನಾಲ್ಕನೇ ನಿಯಮ ವರ್ಬ್ ನಂಬರ್ 3 ನಲ್ಲಿ, ವರ್ಬ್ ನಂಬರ್ 3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ನಲ್ಲಿ. ನೋಡಿ, ಇಲ್ಲಿ ನಾವು ಬಳಸಿದ್ದು ವರ್ಬ್ ನಂಬರ್ 1 ಪ್ರೆಸೆಂಟ್ ಫಾರ್ಮ್ ನಲ್ಲಿ, ಆದ್ರೆ ಪ್ಯಾಸಿವ್ ನಲ್ಲಿ ವರ್ಬ್ ನಂಬರ್ 3 ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿನೇ ಬಳಸಬೇಕು. ಅದಕ್ಕಾಗಿ ವಿ ಶುಡ್ ರಿಮೆಂಬರ್ ಇಟ್, ನಾವು ಇದನ್ನ ನೆನ್ಪಿಟ್ಕೊಳ್ಬೇಕು. ಇನ್ ದ ಪ್ಯಾಸಿವ್ ವಾಯ್ಸ್ ವಿ ಶುಡ್ ಆಲ್ವೇಸ್ ಯೂಸ್ ದ ವರ್ಬ್ ಇನ್ ಇಟ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, ಅದನ್ನ ನೆನ್ಪಿಟ್ಕೊಳ್ಬೇಕು. ನಾಲ್ಕನೇ ನಿಯಮ. ಐದನೇ ನಿಯಮ ಬಿ ಫಾರ್ಮ್ ಅನ್ನ ಬಳಸಿ ಅಂತೆ. ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ, ನಾವು ಮೊದಲು ತಿಳ್ಕೊಳ್ಬೇಕು. ಬಿ ಫಾರ್ಮ್ ಅಂದ್ರೆ ಯಾವ್ಯಾವು? ಬಿ ಫಾರ್ಮ್ ಅದ್ದು ಎಷ್ಟದವು? ಒಟ್ಟ 5 ಇವೆ. ಬಿ ಫಾರ್ಮ್ಗಳು ಎಷ್ಟದವು? 5. ಒಂದು ಆಮ್, ಈಸ್, ಆರ್. ಇವೆಲ್ಲವೂ ಪ್ರೆಸೆಂಟ್ ನಲ್ಲಿ ಬಳಸ್ತಕ್ಕಂತಹ ಬಿ ಫಾರ್ಮ್. ನಾನು ಹೇಳಿದ್ ನಿಮಗೆ ಬಿ ಫಾರ್ಮ್ ಎಷ್ಟದವು? 5 ಅಂತ. ಇನ್ನ 2 ಯಾವುವು? ವಾಸ್, ವರ್. ಇವೆರಡು ಪಾಸ್ಟ್ ಟೆನ್ಸ್ ನಲ್ಲಿ ಬಳಸ್ತಕ್ಕಂಥ ಬಿ ಫಾರ್ಮ್ಗಳು. ಅಂದ್ರೆ ನೀವೆಲ್ಲರೂ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಬಿ ಫಾರ್ಮ್ ಆಫ್ ವರ್ಬ್ ಬಂದ ಕೂಡಲೇ 5 ಅಂತ ಬರಬೇಕು. ಪ್ರೆಸೆಂಟ್ ನಲ್ಲಿ ಯಾವ್ಯಾವು ಅಂತ ಕೇಳಿದ್ರೆ 3, ಆಮ್, ಈಸ್, ಆರ್. ಆಮೇಲೆ ಪಾಸ್ಟ್ ದ ಬಿ ಫಾರ್ಮ್ ಯಾವುವು ಅಂತ ಕೇಳಿದ್ರೆ ವಾಸ್, ವರ್. ಹಾಗಾಗಿ ಈಗ 5 ನಿಯಮಗಳನ್ನು ನಾವು ತಿಳ್ಕೊಂಡು ಆಗಿದೆ. ಹಾಗಾಗಿ ಇಲ್ಲಿ ರಾಮ ಪೋಸ್ಟ್ ದ ಲೆಟರ್ ಅನ್ನೋದು ಪ್ಯಾಸಿವ್ ನಲ್ಲಿ ಚೇಂಜ್ ಮಾಡಬೇಕು ಅಂದ್ರೆ ದ ಲೆಟರ್ ಅನ್ನ ಆಬ್ಜೆಕ್ಟ್ ಅನ್ನ ಮೊದಲು ತಗೊಳ್ಬೇಕು. ಆಮೇಲೆ ಏನ್ ಕೇಳಿದ್ದಾರೆ? ಬಿ ಫಾರ್ಮ್ ಬಳಸಿ ಅಂತ ಕೇಳಿದ್ದಾರೆ. ಬಿ ಫಾರ್ಮ್ ನಲ್ಲಿ ಎಷ್ಟದವು? ಆನ್, ಈಸ್, ಆರ್, ವಾಸ್, ವರ್. ಆದ್ರೆ ನಾವು ಇಲ್ಲಿ ಪ್ರೆಸೆಂಟ್ ಇಂಡೆಫಿನೇಟ್ ಅನ್ನ ಕಲಿತಾ ಇದ್ದೀವಿ ಅಂದ್ರೆ ಪ್ರೆಸೆಂಟ್ ನಲ್ಲಿ ಬಳಸ್ತಕ್ಕಂಥ ಬಿ ಫಾರ್ಮ್ಗಳು 3, ಆನ್, ಈಸ್, ಆರ್. ಅಂದ್ಮೇಲೆ ಇಲ್ಲಿ ಆಮ್ ಬಳಸಬಹುದಾ? ಬಳಸಲ್ಲ. ಇಲ್ಲಿ ಆರ್ ಬಳಸಬಹುದಾ? ಬರಲ್ಲ. ಯಾಕೆ ಅಂದ್ರೆ ಇಲ್ಲಿ ಬಳಸಬೇಕಾಗಿರ್ತಕ್ಕಂಥ ಬಿ ಫಾರ್ಮ್ ಆಲ್ವೇಸ್ ಅಗ್ರೀಸ್ ವಿತ್ ಸಬ್ಜೆಕ್ಟ್ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಬಿ ಫಾರ್ಮ್ ಯಾವಾಗಲೂ ಯಾವುದಕ್ಕೆ ಅಗ್ರಿ ಆಗಿರ್ಬೇಕು? ಸಬ್ಜೆಕ್ಟ್ಗೆ. ಇಲ್ಲಿ ಆಬ್ಜೆಕ್ಟ್ಗೆ ನಾವು ಸಬ್ಜೆಕ್ಟ್ ಆಗಿ ಪರಿವರ್ತನೆ ಮಾಡಿ ಆಗಿದೆ. ಬಿ ಫಾರ್ಮ್ ಬಳಸಬೇಕು ಅಂತ ಹೇಳಿದ್ದಿದೆ, ಬಿ ಫಾರ್ಮ್ ಬಳಸಿದೀವಿ. ಈಸ್, ವಾಸ್ ಯಾಕೆ ಬಳಸಿಲ್ಲ? ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ, ಆಕ್ಟಿವ್ ವಾಯ್ಸು ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ಹಾಗಾಗಿ ಪ್ರೆಸೆಂಟ್ ಟೆನ್ಸ್ ನಲ್ಲಿರ್ತಕ್ಕಂಥ ಬಿ ಫಾರ್ಮ್ಗಳು 3. ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಸಬ್ಜೆಕ್ಟ್ ಸಿಂಗ್ಯುಲರ್ ನಲ್ಲಿ ಇರೋದ್ರಿಂದ ಈಸ್. ಇನ್ನು 2 ನಿಯಮ ಆದ್ಮೇಲೆ ಬಿ ಫಾರ್ಮ್ ಮೇಲೆ ಏನ್ ಮಾಡಬೇಕು ಅಂತ ಕೇಳಿದ್ದಾರೆ? ವರ್ಬ್ ಈಸ್ ಚೇಂಜ್ಡ್ ಇನ್ ಟು ಇಟ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಅಂದ್ರೆ ಪೋಸ್ಟ್ ಅಸೆಂಡಿಂಗ್ ವರ್ಬ್ ಇದೆ, ಇದಕ್ಕೆ ನಾವು ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿ ಚೇಂಜ್ ಮಾಡಿದಾಗ ಏನಾಗುತ್ತೆ? ಪೋಸ್ಟೆಡ್. 3 ಆದ್ಮೇಲೆ 4ನೇ ನಿಯಮ ಈಸಿ ಅಂತ ಹೇಳಿ ನೀವು ಬೈ ತಗೊಳ್ಬೇಕು, ತಗೊಂಡಿದ್ದಾಗಿದೆ. ಆಮೇಲೆ
ಇಲ್ಲಿ ಬಂದಿರತಕ್ಕಂತಹ ರಾಮ ನಾವೇನ್ ಮಾಡಬೇಕಾಗಿದೆ? ಆಬ್ಜೆಕ್ಟ್ ಆಗಿ ಚೇಂಜ್ ಮಾಡಬೇಕಾಗಿದೆ. ಹಾಗಾಗಿ ರಾಮ ಅನ್ನೋದಿಲ್ಲಿ ಬಂದು ನ್ಯೂ ಆಬ್ಜೆಕ್ಟ್ ಆಗಿದೆ. ನೋಡಿ, ಪರ್ಫೆಕ್ಟ್ ಆಗಿ ಟೆನ್ಸ್ ಏನಾಯ್ತು? ಇದೇ ಟೆನ್ಸ್ನೊಳಗೆ ಪ್ಯಾಸಿವ್ ವಾಯ್ಸ್ನಲ್ಲಿ ವಾಕ್ಯ ಮಾಡಿ ಆಗಿದೆ. ಇನ್ನು ಅರ್ಥ ತಿಳ್ಕೊಳ್ಳೋಣ ಒಂದ್ಸಲ. ರಾಮ ಪೋಸ್ಟ್ ದ ಲೆಟರ್. ರಾಮ ಪತ್ರ ಪೋಸ್ಟ್ ಮಾಡುತ್ತಾನೆ ಅಂತ ಇದೆ. ಇಲ್ಲೇನಾಗುತ್ತೆ? ದ ಲೆಟರ್ ಈಸ್ ಪೋಸ್ಟೆಡ್ ಬೈ ರಾಮ. ಪತ್ರ ರಾಮನಿಂದ ಪೋಸ್ಟ್ ಮಾಡಲ್ಪಡುತ್ತದೆ ಅಂತ ಅರ್ಥ ಆಗುತ್ತೆ. ಇಲ್ಲಿ ರಾಮ ಪೋಸ್ಟ್ ಮಾಡುತ್ತಾನೆ, ಇಲ್ಲಿ ಲೆಟರು ಪೋಸ್ಟ್ ಮಾಡಲ್ಪಡುತ್ತದೆ. ಇದು ವ್ಯತ್ಯಾಸ. ಎರಡನೇ ಉದಾಹರಣೆಗೆ ಹೋಗೋಣ. ದ ಫಾರ್ಮರ್ಸ್ ಕಲ್ಟಿವೇಟ್ ದ ಲ್ಯಾಂಡ್ ಅಂತ ಇದೆ. ಇಲ್ಲಿ ಎಸೆಂಡಿಂಗ್ ವರ್ಬ್ ಬಳಸಿದ್ದು, ಇಲ್ಲಿ ಯಾಕೆ ಎಸೆಂಡಿಂಗ್ ವರ್ಬ್ ಬಳಸಿಲ್ಲ ನಾನು? ಈಗಾಗಲೇ ನಿಮ್ಗೆ ಗೊತ್ತಿದೆ ಯಾಕೆ ಬಳಸಿಲ್ಲ. ಸಬ್ಜೆಕ್ಟ್ ಬಹುವಚನದಲ್ಲಿದೆ, ಇಲ್ಲಿ ಸಬ್ಜೆಕ್ಟ್ ಏಕವಚನದಲ್ಲಿತ್ತು. ಹಾಗಾಗಿ ಎಸೆಂಡಿಂಗ್ ಬಂದಿದೆ, ಬಹುವಚನದಲ್ಲಿದೆ, ವರ್ಬ್ ನಂಬರ್ 1 ಬಂದಿದೆ. ದ ಫಾರ್ಮರ್ಸ್ ಕಲ್ಟಿವೇಟ್ ದ ಲ್ಯಾಂಡ್. ಇದೇನು ವಾಕ್ಯ ಇದೆ, ಈ ವಾಕ್ಯದಲ್ಲಿ ಭಾಗಗಳನ್ನು ಗುರ್ತು ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ನೋಡಿ, ಭಾಗ ಗುರ್ತು ಮಾಡ್ಲಿಕ್ಕೆ ಬರ್ಬೇಕು, ಬಹಳ ಈಸಿ ಇದೆ. ಇರೋದೇ ಭಾಗ 3, 4. 4ರಲ್ಲಿ ನಾವು ಕಲಿತಾ ಇದ್ದಿದ್ದು ಕೇವಲ 3 ಭಾಗ ಮಾತ್ರ. ಸಬ್ಜೆಕ್ಟದ ಭಾಗ, ವರ್ಬದ ಭಾಗ, ಆಬ್ಜೆಕ್ಟದ ಭಾಗ. ಈಗ ಅದನ್ನು ಕೂಡ ಈಸಿಯಾಗಿ ತಿಳ್ಕೊಳ್ಬೇಕು ಅಂದ್ರೆ, ಕಲ್ಟಿವೇಟ್ ಅನ್ನೋದು ವರ್ಬ್ ಇದೆ ಅಂದಮೇಲೆ ವರ್ಬದ ಹಿಂದೆ ಸಬ್ಜೆಕ್ಟ್ ಇರುತ್ತೆ, ವರ್ಬದ ಮುಂದೆ ಆಬ್ಜೆಕ್ಟ್ ಇರುತ್ತೆ. ಈಸಿಯಾಗಿ ಗುರ್ತು ಮಾಡ್ತೀವಿ. ಇದಕ್ಕೆ ಪ್ಯಾಸೇಜ್ ಮಾಡಬೇಕು. ಮೊದಲು ನಾವು ಟೆನ್ಸ್ ಅನ್ನು ಗುರ್ತು ಮಾಡ್ಕೊಳ್ಬೇಕು. ವರ್ಬ್ ನಂಬರ್ 1 ಇದೆ ಅಂದ್ರೆ ಇದು ಪ್ರೆಸೆಂಟ್ ಇಂಡೆಫಿನೈಟ್ ನಲ್ಲಿದೆ. ಪ್ಯಾಸಿವ್ ವಾಯ್ಸ್ನು ಕೂಡ ಪ್ರೆಸೆಂಟ್ ಇಂಡೆಫಿನೈಟ್ ನಲ್ಲಿನೇ ಮಾಡಬೇಕು. ಪ್ಯಾಸಿವ್ ವಾಯ್ಸ್ ಮಾಡಬೇಕು ಅಂದ್ರೆ ಎಷ್ಟು ನಿಯಮ ನೆನ್ಪಿಟ್ಕೊಳ್ಬೇಕು? 5. 1ನೇ ನಿಯಮ, ದ ಲ್ಯಾಂಡ್ ಅನ್ನ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ಪರಿವರ್ತನೆ ಮಾಡಬೇಕು, ಮಾಡಿದ್ದಿದೆ. ಆಮೇಲೆ ರಚನೆಗೆ ಬನ್ನಿ, ಬಿ ಫಾರ್ಮ್ ಬಳಸಬೇಕು. ಗುರ್ತಿದೆ ನಿಮಗೆ, ಪ್ರೆಸೆಂಟ್ ನಲ್ಲಿ ಬಿ ಫಾರ್ಮ್ 3, ಆಮ್, ಈಸ್, ಆರ್. ಆದ್ರೆ ಇಲ್ಲಿ ಬರೋದು ಈಸ್. ಇದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ವರ್ಬ್ ಯಾವ ರೂಪದಲ್ಲಿ ಬಳಸಬೇಕು? ವರ್ಬ್ ನಂಬರ್ 3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್. ಕಲ್ಟಿವೇಟ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದಿದೆ? ಕಲ್ಟಿವೇಟೆಡ್. ವರ್ಬದ ನಂತರ ಬಳಸಬೇಕಾಗಿದ್ದು ಬೈ, ಬಳಸಿ ಆಗಿದೆ. ಬೈಯದ ನಂತರ ಬಳಸಬೇಕಾಗಿದ್ದು ಸಬ್ಜೆಕ್ಟ್ ಆಕ್ಟಿವೇಟ್ಸ್ ನಲ್ಲಿದ್ದು ನ್ಯೂ ಆಬ್ಜೆಕ್ಟ್ ಆಗಿ ಪರಿವರ್ತನೆ ಮಾಡಬೇಕು. ಬೈ ತಗೊಂಡಾಗಿದೆ, ದ ಫಾರ್ಮರ್ಸ್ ಅನ್ನ ತಗೊಂಡ್ಬಿಡ್ತೀವಿ. ಪರ್ಫೆಕ್ಟ್ ಆಗಿ ಪ್ಯಾಸಿವ್ ಆಗಿದೆ. ಇನ್ನು 3ನೇ ಉದಾಹರಣೆ, ಹಿ ಪೇಂಟ್ಸ್ ದ ವಾಲ್ ಅಂತ ಸೆಂಟೆನ್ಸ್ ಇದೆ. ಮೊದಲು ನಾವೇನು ಗುರ್ತು ಮಾಡಬೇಕು? ಟೆನ್ಸ್ ಯಾವುದು? ಎಸೆಂಡಿಂಗ್ ವರ್ಬ್ ಇದೆ ಅಂದ್ರೆ ಇದು ಎಸೆಂಡಿಂಗ್ ವರ್ಬ್ ಬಳಸ್ತಕ್ಕಂಥದ್ದು ಪ್ರೆಸೆಂಟ್ ಇಂಡೆಫಿನೈಟ್ ನಲ್ಲಿ, ಅಂದ್ರೆ ಟೆನ್ಸ್ ಗುರ್ತಾಯ್ತು. ಭಾಗ ಗುರ್ತು ಮಾಡಬೇಕು. ವರ್ಬದ ಮುಂದೆ ಇರ್ತಕ್ಕಂತಹ ಭಾಗ ಆಬ್ಜೆಕ್ಟದ್ದು, ವರ್ಬದ ಹಿಂದೆ ಇರ್ತಕ್ಕಂತಹ ಭಾಗ ಸಬ್ಜೆಕ್ಟದ್ದು. ಭಾಗನೂ ಗುರ್ತು ಮಾಡಲಿಕ್ಕೆ ಬಂತು. ಈಗ ನಾವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ನಿಯಮ 5. ಆಕ್ಟಿವೇಟ್ಸ್ ನಲ್ಲಿರ್ತಕ್ಕಂತಹ ಆಬ್ಜೆಕ್ಟ್ಗೆ ನೀವು ಸಬ್ಜೆಕ್ಟ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ಇದೆ. ಅಂದ್ರೆ ಇಲ್ಲಿ ಆಬ್ಜೆಕ್ಟ್ ಅನ್ನ ಇಲ್ಲಿ ತಗೊಂಡಿವಿ, ಅದಕ್ಕೆ ನೀವು ಸಬ್ಜೆಕ್ಟ್ ನಲ್ಲಿ ಕನ್ವರ್ಟ್ ಮಾಡಿಬಿಟ್ಟಿವಿ. ಇನ್ನು ಮುಂದೆ ಹೋದ್ರೆ ಬಿ ಫಾರ್ಮ್ ಬಂತು. ನೋಡಿ, ಬಿ ಫಾರ್ಮ್ ಅಂದ್ಕೊಳ್ಳೇನೆ ನಮ್ಗೆ ನೆನ್ಪು ಬರೋದು ಯಾವುವು? 3 5 ನೆನಪಿಗೆ ಬರಬೇಕು. ಆಮ್, ಈಸ್, ಆರ್, ವಾಸ್, ವೇರ್. ಇಲ್ಲಿ ಯಾವ್ದು ಬಳಸಬೇಕು ಅನ್ನೋದು ಮತ್ತೆ 3 ಅನ್ನೋದು ನೆನಪು ಬರ್ಬೇಕು. ಆಮ್, ಈಸ್, ಆರ್. ಆಮ್, ಈಸ್, ಆರ್ ನಲ್ಲಿ ಒಂದು ಈಸ್ ಬರುತ್ತೆ ಅನ್ನೋದನ್ನ ನಾವು ಗುರ್ತು ಮಾಡ್ಕೊಳ್ಬೇಕು. ಸಿಂಗುಲರ್ ಸಬ್ಜೆಕ್ಟ್ ಇದೆ, ಈಸ್ ಬರುತ್ತೆ. ಪ್ಲೂರಲ್ ಸಬ್ಜೆಕ್ಟ್ ಇತ್ತು ಅಂದ್ರೆ ಆರ್ ಬರ್ತಿತ್ತು. ಬಿ ಫಾರ್ಮ್ ಆದ್ಮೇಲೆ ನಾವು ತಗೋಬೇಕಾಗಿದ್ದು ಯಾವುದು? ವರ್ಬ್ ಈಸ್ ಚೇಂಜ್ಡ್ ಇಂಟು ಇಟ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಅಂದ್ರೆ ಪೇಂಟ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದಿದೆ? ಪೇಂಟೆಡ್. ಆಮೇಲೆ ಮುಂದೆ ಹೋದಾಗ ಏನಿದೆ? ವರ್ಬದ ನಂತರ ಬೈ ತಗೊಳ್ಬೇಕು ಅಂತೆ, ಬೈ ತಗೊಂಡಾಗಿದೆ. ಆಮೇಲೆ
ಸಬ್ಜೆಕ್ಟ್ ಅನ್ನ ನೀವು ಆಬ್ಜೆಕ್ಟ್ ಆಗಿ ಮಾಡ್ಬೇಕು. ಅಂದ್ರೆ ಇಲ್ಲಿರ್ತಕ್ಕಂತಹ ಸಬ್ಜೆಕ್ಟ್ಗೆ ಪ್ಯಾಸಿವ್ ವಾಯ್ಸ್ ನಲ್ಲಿ ನೀವು ಆಬ್ಜೆಕ್ಟ್ ಆಗಿ ಪರಿವರ್ತನೆ ಮಾಡಬೇಕು. ಅಲ್ಲಿ ಹಿ ಇದ್ದಿದ್ದು ಇಲ್ಲಿ ಹಿ ಆಗೋದಿಲ್ಲ, ಹಿಮ್ಮಾಗುತ್ತೆ ಅನ್ನೋದು ನೆನ್ಪಿಟ್ಕೊಳ್ಬೇಕು. ಈಗ ಮತ್ತೆ ಕನ್ಫ್ಯೂಷನ್ ಆಯ್ತು. ಈ ರೀತಿಯಾಗಿ ಬದಲಾಗ್ತಕ್ಕಂಥದ್ದು ಕೇವಲ 5 ಶಬ್ದ ಮಾತ್ರ, ಅದು 5ಕ್ಕಿಂತ ಹೆಚ್ಚಲ್ಲ. ಇಲ್ಲಿ ಹಿ ಇದ್ದಿದ್ದು ಇಲ್ಲಿ ಹಿಮ್ ಆಗುತ್ತೆ, ಇಲ್ಲಿದ್ದ ಫಾರ್ಮರ್ಸ್ ಇದ್ದಿದ್ದು ಅಲ್ಲಿದ್ದ ಫಾರ್ಮರ್ಸ್ನೇ ಉಳಿಯುತ್ತೆ, ಇಲ್ಲಿ ರಾಮ ಇದ್ದಿದ್ದು ಅಲ್ಲಿನೂ ರಾಮನೇ ಉಳಿಯುತ್ತೆ. ಬದಲಾವಣೆ ಆಗ್ತಕ್ಕಂಥದ್ದು ಎಷ್ಟದವು? 5. ನಾನು ಬೋರ್ಡ್ ಮೇಲೆ ಬರೀತೀನಿ. 5 ಯಾವ್ಯಾವು ಅಂದ್ರೆ, ಒಂದು ಹಿ ಇದೆ, ಇನ್ನೊಂದು ಸಿ ಇದೆ, ಇನ್ನೊಂದು ಐ ಇದೆ, ಇನ್ನೊಂದು ವಿ ಇದೆ, ಇನ್ನೊಂದು ದೇ ಇದೆ. ಇವು 5 ಆದ ನೋಡಿ. ಇವು 5ಕ್ಕೆ ಬಿಟ್ಟರೆ ಬೇರೆ ಬದಲಾವಣೆ ಆಗೋದಿಲ್ಲ. ಈಗಾಗಲೇ ನಮ್ಗೇನ್ ಗೊತ್ತಾಗಿದೆ? ಹಿ ಇದ್ದಿದ್ದು ಹಿಮ್ ಆಗುತ್ತೆ ಅಂತ. ಅಂದ್ರೆ ಹಿ ಇದ್ದಿದ್ದು ಹಿಮ್ ಆಗುತ್ತೆ, ಸಿ ಇದ್ದಿದ್ದು ಹರ್ ಆಗುತ್ತೆ, ಐ ಇದ್ದಿದ್ದು ಮೀ ಆಗುತ್ತೆ, ವಿ ಇದ್ದಿದ್ದು ಅಸ್ ಆಗುತ್ತೆ, ದೇ ಇದ್ದಿದ್ದು ದೆಮ್ ಆಗುತ್ತೆ. ಈ 5 ಮಾತ್ರ ಪ್ರನೌನ್ಗಳೇನಾಗ್ತವೋ ಸ್ಥಾನ ಬದಲಾಯಿಸಿದ ಕೂಡಲೇ ಆಕಾರ ಬದಲಾವಣೆ ಆಗ್ತವು. ಸ್ಥಾನ ಬದಲಾವಣೆ ಅಂದ್ರೆ ಸಬ್ಜೆಕ್ಟ್ನ ಸ್ಥಾನದಲ್ಲಿ ಇದ್ದಾಗ ಹಿ ಇತ್ತು, ಆಬ್ಜೆಕ್ಟ್ನ ಸ್ಥಾನದಲ್ಲಿ ಬಂದಾಗ ಹಿಮ್ ಆಯಿತು. ಹೀಗೆ ಈ ಇಷ್ಟು ಉದಾಹರಣೆಗಳನ್ನು, ಕೇವಲ 3 ಉದಾಹರಣೆ ಕೊಟ್ಟಿನಿ. ಈ 3 ಉದಾಹರಣೆಗಳನ್ನ ನೀವು ಚೆನ್ನಾಗಿ ತಿಳ್ಕೊಂಡ್ರೆ 100 ಉದಾಹರಣೆಯನ್ನ ನೀವು ಪ್ಯಾಸಿವ್ ವಾಯ್ಸ್ ನಲ್ಲಿ ಬದಲಾವಣೆ ಮಾಡಬಹುದು. ಆದ್ರೆ ಈ 3 ಉದಾಹರಣೆಗಳು ನಿಮಗೆ ಬಂದಿರಬೇಕು. ಸರಿನಾ? ಪ್ರಯತ್ನ ಮಾಡೋಣವಾ? ಇಲ್ಲೊಂದು 10 ಉದಾಹರಣೆಯನ್ನು ಹಾಕ್ತೀನಿ. ಆ 10 ಉದಾಹರಣೆಯನ್ನ ಏನ್ ಮಾಡಿ ನೀವು ಪ್ಯಾಸಿವ್ ವಾಯ್ಸ್ ನಲ್ಲಿ ಮಾಡಿ. ನಾಳಿನ ಪೀರಿಯಡ್ ನಲ್ಲಿ ಅವುಗಳನ್ನ ಪ್ಯಾಸಿವ್ ವಾಯ್ಸ್ ಮಾಡಿ ನಾನು ತೋರಿಸ್ತೀನಿ. ನೀವು ಇವತ್ತು ಈ ಪ್ರಯತ್ನ ಮಾಡಿ. ಸರಿ, ನಿಮ್ಮೆಲ್ಲರಿಗೂ ಆ ಪ್ಯಾಸಿವ್ ವಾಯ್ಸ್ ನಲ್ಲಿ ಬರಲಿ ಅಂತ ಹೇಳ್ತಾ, ಈ 3 ಉದಾಹರಣೆಗಳನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿವಿ. ಸ್ವಲ್ಪ ನಾವು ಪರ್ಫೆಕ್ಟ್ ಆಗಬೇಕು. ಒಂದು ಗಾದೆ ಮಾತಿದೆ ನೋಡಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೆ. ಹಾಗಾಗಿ ಆ 3 ಉದಾಹರಣೆಯಲ್ಲಿ ಬಳಸಿರ್ತಕ್ಕಂಥ ನಿಯಮಗಳು 5. ಆ 5 ನಿಯಮಗಳನ್ನ ನೆನಪಿಟ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲಾ ಉದಾಹರಣೆಗಳಿಗೆ ಪ್ಯಾಸಿವ್ ವಾಯ್ಸ್ ನಲ್ಲಿ ನೀವು ಬದಲಾಯಿಸಿ, ಯಾವುದೇ ಡೌಟ್ ಇಟ್ಕೊಳ್ಬೇಡಿ. ಪರ್ಫೆಕ್ಟ್ ಆಗಿ ಇವುಗಳನ್ನ ಪ್ಯಾಸಿವ್ ವಾಯ್ಸ್ ಮಾಡ್ತೀರಿ, ಪ್ರಯತ್ನ ಮಾಡಿ. ಸರಿ, ಇಲ್ಲಿಗೆ ಇವತ್ತಿನ ಈ ಪೀರಿಯಡ್ ಅನ್ನು ಮುಗಿಸೋಣ. ನಾಳೆ ಮುಂದಿನ ಪೀರಿಯಡ್ ನಲ್ಲಿ ಇವುಗಳನ್ನ ನಾನೇನೆ ಪ್ಯಾಸಿವ್ ವಾಯ್ಸ್ ಮಾಡಿ ಬೋರ್ಡ್ ಮೇಲೆ ಕೊಟ್ಟಿರ್ತೀನಿ. ಮುಂದಿನ ಟೆನ್ಸಕ್ಕೆ ಪ್ಯಾಸಿವ್ ವಾಯ್ಸ್ ಹೇಗೆ ಬದಲಾವಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.